स्वागत है आपका बी न्यूज़ नेशन में। मैं हूं आबिद हुसैन शेख। बिल्किस बानो मामला, अपराधियों की रिहाई पर महिला संगठनों का विरोध। गुजरात सरकार की ओर से अत्याचार के मामले में गिरफ्तार होकर सजा काट रहे 11 लोगों को 15 अगस्त के दिन अच्छे बर्ताव का बहाना बताकर उनकी रिहाई की गई है। इस पर आज बीजापुर डीसी दफ्तर में अखिल भारत महिला सांस्कृतिक संगठन की ओर से डीसी को मेमोरेंडम देकर गुजरात सरकार पर कार्रवाई करने की मांग की महिलाओं ने। ಇಂದು ನಾವು ವಿಜಯಪುರ ನಗರದ ಮಾನ್ಯ ಡಿಸಿ ಅವರಿಗೆ ನಮ್ಮ ಸಂಘಟನೆ AIMSS ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಏನು ಬಿಸ್ಕೆಟ್ ಬಾನು ಅವರದು ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರಗೈದು ಅಪರಾಧಿಗಳಾಗಿ ಈಗಾಗಲೇ ನ್ಯಾಯಾಲಯಗಳು ತೀರ್ಪು ಕೊಟ್ಟು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು ಅಂಥ ಅಪರಾಧಿಗಳ 11 ಜನರನ್ನೇನು ಬಿಡುಗಡೆಗೊಳಿಸಿದ್ದಾರೆ ಗುಜರಾತ್ ಸರ್ಕಾರ. ಅದು ಭಾಳ ಖಂಡನೀಯ. ಇವತ್ತು ಇಡೀ ಒಂದು ಭಾರತದ ಮಹಿಳೆಯರೇ ಅಂಥ ಸಾಕ್ಷಿಯನ್ನು ಕಲ್ಕುವಂಥದ್ದು ನ್ಯಾಯಾಂಗದ ಬಗ್ಗೆ ಇವತ್ತು ಭರವಸೆ ಕಳ್ಕೊಳ್ಳುವಂಥ ಒಂದು ಘಟನೆ ಅಂತೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಿಸ್ಕೆಟ್ ಬಾನು ಅವರು ಆಲ್ರೆಡಿ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯನ ನ್ಯಾಯಾಲಯಗಳಿಗೆ ಓಡಾಡಿ ಪ್ರೂವ್ ಮಾಡಿ ತೀರ್ಪು ಕೊಡಿಸಿ ಅಪರಾಧಿಗಳಿಗೆ ಶಿಕ್ಷೆ ಆಗೋ ಥರ ಏನು ಮಾಡಿದ್ರು ಅದನ್ನು ಬಿಡುಗಡೆಗೊಳಿಸ್ತಾ ಇರೋದು ಇದು ಸರಿಯಲ್ಲ. ಒಬ್ಬ ಹೆಣ್ಣುಮಗಳನ್ನು ಸಾಮೂಹಿಕ ಅತ್ಯಾಚಾರ ಆಗೈದು ಕನ್ಸಿಡರ್ ಆಗಿ ಅದನ್ನು ಯಾವುದೇ ಒಂದು ಮಾನವೀಯ ನೆಲೆ ತಿಳ್ಕೊಂಡ್ರೂ ಇದಾಗಲ್ಲ. ಕೂಡಲೇ ಆ ಒಂದು ಏನು ಬಿಡುಗಡೆಗೊಳಿಸೋದ ಅದನ್ನು ಹಿಂಪಡಿಬೇಕು ಸರ್ಕಾರ. ಆ ಒಂದು ಅಪರಾಧಿಗಳನ್ನು ಶಿಕ್ಷೆ ಆಗೋ ಥರ ಆಗಬೇಕು ಮತ್ತು ಬಿಸ್ಕೆಟ್ ಬಾನವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಸರ್ಕಾರಗಳು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ. ಶಿವಬಾಳಮ್ಮ ಕೊಡುಗಳು, AIMSS ವಿಜಯಪುರ. ಸ್ನೇಹಿತರೆ, ಇವತ್ತಿನ ದೇಶದಲ್ಲಿ ಎಂತಹ ಪ್ರಕರಣಗಳು ನಾವು ನೋಡ್ತಿದ್ದೀವಿ. ದಿನೇ ದಿನೇ ಅತ್ಯಾಚಾರಗಳು, ಆಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಗ್ಯಾಂಗ್ ರೇಪ್ಗಳು ಇವೆಲ್ಲ ನೋಡ್ತಾ ಇದ್ದೀವಿ ನಾವು. ನಮ್ಮ ದೇಶದಲ್ಲಿ ಆಗ್ತಕ್ಕಂಥದ್ದೇನು ಮೋದಿ ಸರ್ಕಾರ ಹೇಳ್ತಾ ಇದ್ದಾರೆ. ಅಮೃತ ಮಹೋತ್ಸವದಲ್ಲಿ ಒಂದು ಭಾಷಣ ಮಾಡಿದರು, ಹೆಣ್ಮಕ್ಳು ಶ್ರೀ ಶಕ್ತಿ, ಆ ಶಕ್ತಿಯಿಂದನೇ ದೇಶ ಇಷ್ಟು ಮುಂದುವರೆದಿದೆ ಅಂತ ಹೇಳಿ. ಎಲ್ಲಿದೆ? ಯಾವ ಶಕ್ತಿಯಿಂದ ನೀವು ಮಾತಾಡ್ತಾ ಇದ್ದೀರಿ? ಇನ್ನೊಂದು ಕಡೆ ನೋಡಿದರೆ ಅದೇ ದಿನದಲ್ಲಿ ಅಂತಹ ಕ್ರೂರವಾದ ಅಷ್ಟು ಕೆಟ್ಟದಾಗಿ ಘಟನೆ ನಡೆದಿದ್ರೂ ಕೂಡ ಅವರಿಗೆ ಕ್ಷಮಾಪಣೆ ಭಿಕ್ಷೆ ಕೊಡುತ್ತಾ ನಮ್ಮ ಸರ್ಕಾರ? ಆ ಥರ ನಾವು ಕಾನೂನು ನಾವು ನೋಡ್ತಿದ್ವಾ? ಆ ಥರ ಬಂದರೂ ಕೂಡ ನಾವು ಯಾವ ಥರ ಇಟ್ಕೊಂಡು ನಾವು ಬಾಳಬೇಕು? ನಮ್ಮ ಹೆಣ್ಮಕ್ಳು ಯಾವ ಉದ್ದೇಶದಿಂದ ನಾವು ಅಂದರೆ ನಮ್ಗೆ ಒಂದು ಗೌರವನೂ ಇಲ್ಲ, ಆಮೇಲೆ ಭಯ ಇದೆ. ರೋಡಿನ ಮೇಲೆ ಹೋಗಬೇಕಾದ್ರೂ ಕೂಡ ಯಾವುದು ಕಾಲೇಜು ಸ್ಕೂಲ್ಗಳಲ್ಲಿ ಮನೇಲಿ ಇದ್ರೂ ಕೂಡ ಯಾವುದೇ ಥರ ಸೇಫ್ಟಿ ಇಲ್ಲ. ನಾವು ಯಾವ ಥರ ಈ ಸಮಾಜನ ನಾವು ನೋಡಬೇಕಾಗುತ್ತೆ? ತಮ್ಮ ಹೆಸರು ಮೇಡಮ್? ಶಿವರಂಜನಿ, ಮಹಿಳಾ ಸಂಘಟನೆಯ ಸದಸ್ಯ. ಇವತ್ತು ಇಲ್ಲಿ ಅದಕ್ಕೆ ಬಂದಿದ್ರ? ಮನವಿ ಪತ್ರ ಕೊಡಕ್ಕೆ ಬಂದಿದ್ದೇವೆ. ಯಾರಿಗೆ? ಸೊ ಬಿಸ್ಕೆಟ್ ಬಾನು ವಿಷಯದಲ್ಲಿ ಏನು ಅತ್ಯಾಚಾರಿಗಳಾಗಿದೆ ಅವರಿಗೆ ಕ್ಷಮಾಪಣೆ ಭಿಕ್ಷೆ ಕೊಟ್ಟು ರಿಲೀವ್ ಮಾಡಿದೆ ಕೋರ್ಟಿಂದ. ಸೊ ಅದನ್ನು ನಾವು ಖಂಡಿಸ್ತಿದ್ದೀವಿ. ಗುಂಪು ಅತ್ಯಾಚಾರಕ್ಕೆ ಏನು ಮಾಡಿದ್ದಾರೆ ಅವರು ಅದನ್ನು ನಾವು ಖಂಡಿಸ್ತಿದ್ದೀವಿ. ಅಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಆ ಅತ್ಯಾಚಾರಿಗಳಿಗೆ. ಆ ಥರ ಒಪ್ಕೊಳ್ಳೋದಿಲ್ಲ ನಾವು ಅಂತ ಹೇಳಿ. और खबरों के लिए देखते रहिए बी न्यूज़ नेशन।